ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 22ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುತ್ತೆ. ಹಾಗೆ ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 4:34 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 6:02 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:59 ಮಧ್ಯಾಹ್ನ 12:30 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:28 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:03 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:48 ಬೆಳಿಗ್ಗೆ 9:37 ಇನ್ನು ಮಧ್ಯಾಹ್ನ 12:52 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 1:50 ರಾತ್ರಿ 3:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:24 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಮನರಂಜನೆಗೆ, ಸೌಂದರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಒಂದು ಆಡಂಬರ ಆಗಲಿ, ಗ್ಲಾಮರ್ ಆಗಲಿ, ನೃತ್ಯ ಆಗಲಿ, ಸಂಗೀತ ಆಗಲಿ, ವಿವಾಹ ಆಗಲಿ ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಮನರಂಜನೆ ಆಗಲಿ ಅಥವಾ ಒಂದು ಸುಖ ಸೌಖ್ಯ ಸಿಕ್ಕಬೇಕು ಅಂತ ಹೇಳಿದ್ರೆ ಶುಕ್ರನ ಅನುಗ್ರಹ ಭಾಳ ಮುಖ್ಯ. ಹಾಗಾಗಿನೇ ಈ ದಿನ ಪ್ರಣಯಕ್ಕೆ ತುಂಬ ಅನುಕೂಲವಾಗಿರುವಂಥ ದಿನ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣುವಂಥ ದಿನ ಕೂಡ. ಇನ್ನು ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಕೆಲವು ಸನ್ನಿವೇಶಗಳು ಈ ದಿನ ಪ್ರತಿಯೊಬ್ಬರಿಗೂ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ಮನರಂಜನೆಗೂ ಕೂಡ ಅತ್ಯುತ್ತಮವಾಗಿರುವಂಥ ದಿನ ಈ ಶುಕ್ರವಾರದ ದಿನ. ಇನ್ನು ಈ ದಿನ ಇರುವಂಥ
ಗುರುಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಬೋದು, ವ್ಯಾಪಾರ ವಿಸ್ತರಣೆಯನ್ನು ಕೂಡ ಮಾಡ್ಬೋದು, ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ಹಾಗೆ ಈ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದು ನಿಮ್ಮ ಪರವಾಗಿ ಪ್ರಗತಿದಾಯಕವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದು ಕೂಡ ಬಹಳ ಫೇವರಬಲ್ ಆಗಿರುತ್ತೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗಾಗಲಿ ಅಥವಾ ಅದನ್ನು ಖರೀದಿ ಮಾಡುವಂಥವ್ರಿಗಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ ಈ ದಿನ ಇರುವಂಥ ಚಂದ್ರಹೋರಾದಲ್ಲಿ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 30 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವರು ಯಾವುದೇ ರೀತಿಯ ತೀರ್ಮಾನಗಳನ್ನು ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಯಾವುದೇ ಪ್ರಯಾಣವನ್ನು ಮಾಡಬೇಡಿ. ಯಾರಿಗೂ ಭರವಸೆ ಕೊಡುವಂಥ ಒಂದು ವಿಚಾರವನ್ನು ಕೂಡ ಮನಸ್ಸಿನಲ್ಲಿ ಊಹೆ ಕೂಡ ಮಾಡಿಕೊಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಈ ದಿನ ನಿಮಗೆ ಈ ಪ್ರತಿಫಲ ಅನ್ನುವಂಥದ್ದು ನಕಾರಾತ್ಮಕವಾಗಿರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ ಅಥವಾ ಪ್ರಯತ್ನ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಒಂದು ಪ್ರಯಾಣ ಮಾಡುವಂಥದ್ದಾಗಲಿ ಆದಷ್ಟು ಈ ದಿನ ಮಾಡಬೇಡಿ. ನಿಮಗೆ ಒಳ್ಳೆಯ ಫಲ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರವನ್ನು ಅವಾಯ್ಡ್ ಮಾಡಬೇಕು. ಇನ್ನು ಈ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 30 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿರಲಿ, ನಿಮ್ಮ ಪ್ರಯಾಣ ಅದು ದೂರದ ಪ್ರಯಾಣ ಇರ್ಬೋದು, ಹತ್ತಿರದ ಪ್ರಯಾಣ ಇರ್ಬೋದು, ಆದಷ್ಟು ಜಾಗ್ರತೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಆ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಹೆಚ್ಚಿನ ಫಲವನ್ನು ನಿಮಗೆ ತರುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಳ್ಳುವಂಥದ್ದೇ ಮಹಾ ಪುಣ್ಯದ ಕೆಲಸ. ಮತ್ತು ಅನುಸರಣೆ ಮಾಡಿ ಅದರಂತೆ ನಿಮ್ಮ ಸ್ಥಿರಾಸ್ತಿಯ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಸಂಬಂಧದ ಬಗ್ಗೆ, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಮಹಾಪ್ರದೋಷ ಇರುವಂಥ ದಿನ. ತ್ರಯೋದಶಿಯ ದಿನ ಅಂತ ಹೇಳಿದ್ರೆ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರ ಏನಿದೆ ಇದನ್ನು ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನ ಮಾಡುವಂಥದ್ದು, ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಶಿವನ ಅನುಗ್ರಹ ಪ್ರಾಪ್ತಿಗಾಗಿ ಈ ಒಂದು ಸಂದರ್ಭದಲ್ಲಿ, ಪ್ರದೋಷ ಸಂದರ್ಭದಲ್ಲಿ
ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದಾಗಲಿ ಅಥವಾ ಶಿವಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನಾಗಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ನೆನ್ನೆಯ ಸಂಚಿಕೆಯಲ್ಲೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ QR ಕೋಡ್ ಕೊಡಿ ಅಂತ ಕೇಳಿರುವಂಥದ್ದಿದೆ. ಇನ್ನು ಫೋನ್ಪೇ ಮೂಲಕ ಗುರುದಕ್ಷಿಣೆಯನ್ನು ಕೊಡುವಂಥ ಒಂದು ಪ್ರಸ್ತಾಪವನ್ನು ಕೂಡ ಕೆಲವರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ. ಹಾಗೆ ನೀವು ಕೊಟ್ಟಿರುವಂಥ ಮಾಹಿತಿಗಳನ್ನು ಆಧರಿಸಿ ಕುಂಡಲಿಯನ್ನು ರಚನೆ ಮಾಡಿ ನಿಮ್ಮ ಸಮಸ್ಯೆಗಳು ಹೇಗಿದೆ, ಅದರ ಆಳ ಅಗಲಗಳು ಎಷ್ಟಿದೆ, ಯಾವ ದೃಷ್ಟಿಕೋನದಿಂದ ಅದನ್ನು ನೋಡಬೇಕು ಅನ್ನುವಂಥ ವಿಚಾರಗಳನ್ನು ನೋಡಿದಾಗ ಕೆಲವೊಂದು ಜಾತಕಕ್ಕೆ 2 ರಿಂದ 3 ಗಂಟೆಗಳಷ್ಟು ಸಮಯ ಬೇಕಾಗ್ತಾ ಇದೆ. ಹಾಗಾಗಿನೇ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಈ ದಿನ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಫೋನ್ಪೇ ಮೂಲಕ ಹಣ ಸಂದಾಯ ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟಿರುವಂಥವರು ನಾಳೆ ನಾಳಿದ್ದು 2 ದಿನ ವಿಚಾರ ಮಾಡಿ, ಅಂದರೆ ತಾಳ್ಮೆಯಿಂದ ಕಾಯಿರಿ. ಈ ನಿಮ್ಮ ಪ್ರಶ್ನೆಗೆ ಉತ್ತರಗಳು ಅಥವಾ ಸಮರ್ಪಕವಾದಂಥ ಮಾಹಿತಿ ಸಿಕ್ಕದೇ ಇದ್ದರೆ ದಯವಿಟ್ಟು ಇನ್ನೊಮ್ಮೆ ಅದನ್ನು ರಿಮೈಂಡ್ ಮಾಡ್ತಾಯಿರಿ. ಹಾಗಾಗಿ ಉತ್ತರ ಬರುವವರೆಗೂ ಕೂಡ ನೀವು ಈ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಹಾಗೆ ಉತ್ತರ ಸಿಕ್ಕಾಗ ಅದಕ್ಕೆ ಒಂದು ಅಕ್ನಾಲೇಜ್ ಮಾಡಿ, ಉತ್ತರ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ. ಹಾಗೆ ಒಮ್ಮೆ ಉತ್ತರ ಪಡೆದ ಮೇಲೆ ಅದು ಅಲ್ಲಿಗೆ ನಿಲ್ಲುವಂತಿಲ್ಲ. ಹಾಗಾಗಿ ನಾವು ಹೇಳುವಂಥ ರೀತಿಯಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಆವರ್ತಗೊಳಿಸಬೇಕಾಗತ್ತೆ. ಅಂದರೆ ಒಂದೇ ಬಾರಿ ಮಾಡಿ ಮುಗಿಸುವಂಥದ್ದಲ್ಲ, ಆಗಾಗ್ಗೆ ಅದನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ಪ್ರಯತ್ನಕ್ಕೆ ಪೂರ್ಣ ಫಲ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ಎಷ್ಟೋ ವರ್ಷಗಳ ಸಮಸ್ಯೆ ಒಂದೇ ಒಂದು ಕ್ಷಣದಲ್ಲಿ ನಿವಾರಣೆ ಆಗಲ್ಲ. ಅದಕ್ಕೂ ಕೂಡ ತನ್ನದೇ ಆದಂಥ ಒಂದು ಸಮಯ ಇದೆ, ಒಂದು ಸ್ಥಳ ಇದೆ, ಹಾಗೆ ಸನ್ನಿವೇಶ ಕೂಡ ಇರುತ್ತೆ. ಈ ಎಲ್ಲವನ್ನು ಗಮನಿಸ್ಕೊಂಡು ನೀವು ಪರಿಹಾರ ಕ್ರಮವನ್ನು ಆಗಾಗ್ಗೆ ಅನುಸರಣೆ ಮಾಡುವಂಥದ್ದು, ಇದರಿಂದ ಸಂಪೂರ್ಣವಾದಂಥ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಯಾವುದೇ ರೀತಿಯ ಪ್ರೀತಿ ಪ್ರೇಮಕ್ಕೆ ಕೊರತೆ ಇರಲಿ, ಅದೆಲ್ಲವನ್ನು ಕೂಡ ತುಂಬಿಸಿಕೊಳ್ಳಲಿಕ್ಕೆ ಅವಕಾಶಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಆದರೆ ನಂಬಿಕೆಯಿಂದ ಭಕ್ತಿಯಿಂದ ಈ ಒಂದು ಪರಿಹಾರ ಕಾರ್ಯವನ್ನು ನೀವು ಅನುಸರಣೆ ಮಾಡಬೇಕು. ಇನ್ನು ಕೆಲವರನ್ನು ಪ್ರಶ್ನೆ ಮಾಡಿದಾಗ ಅವರು ತುಂಬ ನಂಬಿಕೆಯಿಂದ ಈ ಪರಿಹಾರ ಕಾರ್ಯಗಳನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಬೆಳ್ಳಿಯ ದೀಪವನ್ನು ಕೊಡಬೇಕು ದಾನವಾಗಿ ಅಂತ ಹೇಳಿದಾಗ ಒಬ್ಬರು ಬೆಳ್ಳಿಯ ದೀಪವನ್ನೇ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನು ಈ ದಿನ ತಿಳಿಸಿದ್ರು. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ಅವರಿಗೆ ತುಂಬ ಹಿಡಿಸಿದೆ, ತುಂಬ ಅಟ್ಯಾಚ್ಮೆಂಟ್ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾಯಿದ್ರು. ಹಾಗಾಗಿ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ಇರುವಂಥ ಅಭಿಪ್ರಾಯಗಳೇನಿದೆ ಅದನ್ನು ಈ ಸಿರಿಗನ್ನಡ ಸುದ್ದಿವಾಹಿನಿ ವಾಟ್ಸಾಪಲ್ಲೇ ನೀವು ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಂತರದಲ್ಲೇ ಅದರ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ಕೊಡ್ತಾಯಿರಿ. ಇನ್ನು ನೀವು ಪ್ರಶ್ನೆ ಕೇಳುವಂಥದ್ದು ಅಥವಾ ಯಾವುದೇ ರೀತಿಯ ಕ್ಲಾರಿಫಿಕೇಷನ್ಗೆ ವಿಷಯಗಳ ವಿನಿಮಯಕ್ಕೆ ನೀವು ಹೊಸದಾಗಿ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ನೀವು ಮಾಹಿತಿಗಳನ್ನು ಕಳಿಸುವಂಥದ್ದನ್ನು ಮರಿಬೇಡಿ. ಹಾಗಾಗಿ ನಾವು ಹೊಸದಾಗಿ ಕೊಡ್ತಾ ಇರುವಂಥ ವಾಟ್ಸಪ್ ನಂಬರ್ ಯಾವುದು ಅಂತ ಹೇಳಿದ್ರೆ 9353791477. ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ, ಆ ಮೂಲಕವೇ ನೀವು ಅದಕ್ಕೆ ಸೂಕ್ತ ಉತ್ತರವನ್ನು ಕೂಡ ಪಡ್ಕೊಳ್ತೀರಿ ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ನಮ್ಮ ವೀಕ್ಷಕರು ನೆನ್ನೆಯ ದಿನ ಒಂದು ಪ್ರಶ್ನೆಯನ್ನು ಕೇಳಿದರು. ಅಂದರೆ ಅವರ ಮನೆಯ ಮಹಡಿಯ ಮೇಲೆ ಒಂದು ಅರಳಿ ಸಸಿ ಬೆಳೀತಾ ಇದೆ ಅನ್ನುವಂಥ ವಿಚಾರ. ಹಾಗಾಗಿ ನಿಮ್ಮ ಮಹಡಿಯ ಮೇಲಾಗಲಿ ಅಥವಾ ಬಿರುಕು ಬಿಟ್ಟಿರುವಂಥ ಗೋಡೆಯಲ್ಲಾಗಲಿ ಅರಳಿ ಮರ ಏನಾದರೂ, ಆ ಒಂದು ಪುಟ್ಟ ಗಿಡಗಳೇನಾದರೂ ಬೆಳೀತಾ ಇದ್ದರೆ, ಏಕೆಂದರೆ ಈ ಅರಳಿ ಬೀಜವನ್ನು ಈ ಪಕ್ಷಿಗಳು ತಂದು ಎಲ್ಲಿಂದ್ರಲ್ಲಿ ಹಾಕ್ತಾ ಇರುತ್ತೆ. ಅಲ್ಲೇ ಆ ಅರಳಿ ಗಿಡ ಬೆಳೆದಾಗ ಅದು ಪಿತೃದೋಷ ಇರುವಂಥ ಒಂದು ಸಂಕೇತವನ್ನು ಸೂಚಿಸುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಗೋಡೆಯ ಬಿರುಕುಗಳಲ್ಲಿ ಅರಳಿ ಮರದ ಈ ಪುಟ್ಟ ಗಿಡಗಳು ತನ್ನಿಂದ ತಾನೇ ಹುಟ್ಟಿಕೊಳ್ಳುತ್ತೋ ಅಂಥವರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಅಲ್ಲಿ ಪಿತೃದೋಷ ಇದೆ ಅನ್ನುವಂಥ ಒಂದು ವಿಚಾರವನ್ನು. ಹಾಗಾಗಿನೇ ಇದನ್ನು ಹೇಗೆ ತೆರವುಗೊಳಿಸಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ದೂರವಾಣಿ ಮೂಲಕ ಕೇಳಿದರು. ಹಾಗಾಗಿ ಇದನ್ನು ಬೆಳೀಲಿಕ್ಕೆ ಬಿಡಬಾರ್ದು. ಹಾಗೆ ಭಾನುವಾರದ ದಿನ ವಿಶೇಷವಾಗಿ ಇದನ್ನು ಸುರಕ್ಷಿತವಾಗಿ ತೆರವುಗೊಳಿಸಬೇಕು. ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇರು ಸಮೇತ ಆ ಸಸಿಯನ್ನು ಕಿತ್ತು ಬೇರೆಡೆ ಅದು ಬೆಳೀಲಿಕ್ಕೆ ಅವಕಾಶ ಕೊಡಬೇಕು. ಹಾಗಾಗಿ ನಿಮ್ಮ ಊರಿನ ಆಸುಪಾಸಿನಲ್ಲಿ ಇರುವಂಥ ದೇವಾಲಯದ ಸ್ಥಳದಲ್ಲಿ ಸ್ವಲ್ಪ ದೇವಾಲಯದ ಕಟ್ಟಡಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ದೂರದಲ್ಲಿ ಈ ಸಸಿಯನ್ನು ನೆಟ್ಟು ಅದನ್ನು ಕಾಪಾಡಬೇಕು. ಹಾಗಾಗಿ ಅದಕ್ಕೆ ನೀರು ಉಣಿಸುವಂಥದ್ದು, ಗೊಬ್ಬರ ಹಾಕುವಂಥದ್ದು ಆ ಮನೆಯವರ ಕರ್ತವ್ಯವಾಗಿರುತ್ತೆ.
ಹಾಗಾಗಿನೇ ಈ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಸುರಕ್ಷಿತವಾಗಿ ಬೇರೆ ಕಡೆ ಬೆಳೆಸಬೇಕು ಅನ್ನುವಂಥ ವಿಚಾರ. ಇನ್ನು ನಿಮ್ಮ ಮನೆಯ ಆಸುಪಾಸಿನಲ್ಲಿ ಅಥವಾ ನೀವು ಓಡಾಡುವಂಥ ರಸ್ತೆಯಲ್ಲಿ ಏನಾದರೂ ಅರಳಿ ಮರ ಇದ್ದರೆ ಆ ಅರಳಿ ಮರಕ್ಕೂ ಕೂಡ ಅಥವಾ ಒಂದು ಸಸಿ ಏನಾದರೂ ಇದ್ದರೆ ಅದಕ್ಕೂ ಕೂಡ ಈ ಬೇಸಿಗೆ ಕಾಲದಲ್ಲಿ ನೀರನ್ನು ಹಾಕ್ತಾಯಿರಿ. ಏಕೆಂದರೆ ಸದಾ ಸರ್ವದಾ ನೀವು ಅರಳಿ ವೃಕ್ಷವನ್ನು ಕಾಪಾಡಿದ್ರೆ ನಿಮಗೆ ಬಂದಿರುವಂಥ ಪಿತೃದೋಷಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ನೀವು ಕೂಡ ಮನನ ಮಾಡಿಕೊಳ್ಬೇಕು. ಹಾಗೆ ಈ ದಿನವೇ ನಿಮ್ಮ ಮನೆಯ ಮೇಲೆ, ಮನೆಯ ಸುತ್ತಮುತ್ತ ಯಾವುದಾದ್ರೂ ಈ ಅರಳಿ ಗಿಡ ಬೆಳೀತಾ ಇದೆಯೇ, ಅಶ್ವತ್ಥ ವೃಕ್ಷ ಬೆಳೀತಾ ಇದೆಯೇ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಹಾಗಾಗಿ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹಲವಾರು ದಾರಿಗಳಿದೆ, ಹಲವಾರು ಕ್ರಮಗಳು ಇದೆ. ಅದರಲ್ಲಿ ಒಂದು ಈ ಅಶ್ವತ್ಥ ವೃಕ್ಷ ಪೋಷಣೆ ಮಾಡುವಂಥದ್ದು ಅಥವಾ ಸಸಿಯನ್ನು ಬೆಳೆಸುವಂಥದ್ದನ್ನು ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಸೂಕ್ತ ಸಮಯದಲ್ಲಿ ಸಿಕ್ಕತ್ತೆ. ಹಾಗಾಗಿ ಇದನ್ನು ಅನುಸರಣೆ ಮಾಡಿ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಮಾರ್ಚ್ 25ನೇ ತಾರೀಕು ಸೋಮವಾರದ ದಿನ ಹುಣ್ಣಿಮೆ ಇರುವಂಥ ದಿನ. ಇದು ಹೋಳಿ ಹುಣ್ಣಿಮೆ. ಈ ದಿನವೇ ಚಂದ್ರಗ್ರಹಣ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲ 12 ರಾಶಿಯವರಿಗೆ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಈ ಚಂದ್ರಗ್ರಹಣದಿಂದ ಅನ್ನುವಂಥ ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹುಣ್ಣಿಮೆ ಬರ್ತಾ ಇರುವಂಥದ್ದು ಮಾರ್ಚ್ 25ನೇ ತಾರೀಕು. ಇದು ಹೋಳಿ ಹುಣ್ಣಿಮೆ. ಹಾಗಾಗಿನೇ ಈ 2024ರ ಮೊದಲ ಚಂದ್ರಗ್ರಹಣ ನಡೀತಾ ಇರುವಂಥದ್ದು ಹುಣ್ಣಿಮೆಯ ದಿನ. ಹಾಗಾಗಿ ಈ ದಿನ ಹೋಳಿ ಹಬ್ಬ ಕೂಡ ಇರುವಂಥದ್ದು. ಈ ಒಂದು ಕಾರಣದಿಂದಲೇ ಈ ಹಬ್ಬ ವಿಶೇಷವಾಗಿರುತ್ತೆ. ಚಂದ್ರಗ್ರಹಣ ಕೂಡ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಹೋಳಿಯ ರಂಗಿನ ಈ ಬಣ್ಣಗಳ ಆಟದ ಜೊತೆಯಲ್ಲೇ ಚಂದ್ರಗ್ರಹಣದ ಆಟ ಕೂಡ ಶುರು ಆಗ್ತಾ ಇದೆ. ಈ ಒಂದು ಚಂದ್ರಗ್ರಹಣ ಏನಿದೆ ಇದು ಮಾರ್ಚ್ 25ನೇ ತಾರೀಕಿನ ಬೆಳಿಗ್ಗೆ 10:23 ಆರಂಭ ಆದರೆ ಮಧ್ಯಾಹ್ನ 3:02 ಮುಕ್ತಾಯ ಆಗುತ್ತೆ. ಹಾಗಾಗಿ ಹೋಳಿಯ ದಿನದಂದೇ ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು ಬಹಳ ಅಪರೂಪಕ್ಕೆ ಸಂಭವಿಸುತ್ತಾ ಇರುವಂಥದ್ದು ಇದು. ಹಾಗಾಗಿನೇ ಈ ಗ್ರಹಣ ನಡೆಯುವಂತಹ ಸಮಯದಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿರ್ತಾನೆ. ಚಂದ್ರನ ಜೊತೆಯಲ್ಲಿ ಈಗಾಗಲೇ ಕೇತು ಕೂಡ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ಒಂದು ಪರಿಣಾಮದಿಂದ ಎಲ್ಲ ರಾಶಿಯವರ ಮೇಲೂ ಕೂಡ ಕೆಲವೊಂದು ಪ್ರಭಾವಗಳು ಉಂಟಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ಕೆಲವು ರಾಶಿಯವರಿಗೆ ಅದೃಷ್ಟದ ಮಳೆ ಹರಿದ್ರೆ, ಕೆಲವು ರಾಶಿಯವರಿಗೆ ಸ್ವಲ್ಪ ಅನಾನುಕೂಲಗಳು ಕೂಡ ಉಂಟಾಗ್ತಾ ಇದೆ. ಈ ಬಾರಿ ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣ ಕೆಲವು ರಾಶಿಗಳ ಮೇಲೆ ಉತ್ತಮ ಪರಿಣಾಮಗಳನ್ನು ಬೀರ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಇಲ್ಲಿ ಮೊದಲನೇದಾಗಿ ಮೇಷರಾಶಿಯನ್ನು ತೆಗೆದುಕೊಂಡ್ರೆ 6ರ ಸ್ಥಾನದಲ್ಲಿ ಶತ್ರು ಸ್ಥಾನದಲ್ಲಿ ಗ್ರಹಣ ನಡೀತಾ ಇದೆ, ಚಂದ್ರಗ್ರಹಣ ಅದು. ಹಾಗಾಗಿ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮವನ್ನು ವಿಶೇಷವಾಗಿ ಉಂಟು ಮಾಡುವಂಥದ್ದು ಇದು. ಹಾಗಾಗಿ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿಯೇ. ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ಸ್ವಲ್ಪ ಒತ್ತಡಗಳಿಂದ ಕೂಡಿರುತ್ತೆ. ಎಲ್ಲದಕ್ಕೂ ಕೂಡ ನಿಮಗೆ ಮನಸ್ಸು ಕಾರಣವಾಗುತ್ತೆ. ಹಾಗಾಗಿ ಮನಸ್ಸು ಸರಿ ಇದ್ದರೆ ಕೆಲಸಗಳನ್ನು ಮಾಡ್ತೀರಿ. ಒಂದು ವೇಳೆ ಆ ಕೆಲಸದ ಮೇಲೆ ನಿಮಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸದ ಬಗ್ಗೆ ನಿಮಗೆ ಒಳ್ಳೆ ಮನಸ್ಸಿರಲ್ಲ. ಹಾಗಾಗಿನೇ ಈ ಕೆಲಸಗಳ ಆಯ್ಕೆ ಕೂಡ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದಾಗುತ್ತೆ. ಇನ್ನು ಈ ಚಂದ್ರಗ್ರಹಣದ ಒಂದು ಪ್ರಭಾವದಿಂದ ಸ್ವಲ್ಪ ಭಾವನಾತ್ಮಕ ರೀತಿಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಆತುರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಹಣಕಾಸಿನ ವಿಚಾರದಲ್ಲಿ ಭಾರಿ ಹಿನ್ನಡೆಯನ್ನು ತರುತ್ತೆ ನಿಮಗೆ. ಇನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಉಂಟಾಗುವಂಥದ್ದು ಇದೆ. ಈ ಎಲ್ಲದಕ್ಕೂ ಕಾರಣನಾಗಿರುವಂಥ ಈ ಚಂದ್ರ ನಿಮಗೆ ಒಂದು ರೀತಿಯಲ್ಲಿ ಕೊಟ್ಟು ಕೊಡದಂಥ ಫಲವನ್ನು ಕೊಡ್ತಾ ಇದ್ದಾನೆ. ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಎಲ್ಲ ಒಂದು ಕಡೆ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬಂದರೆ ಅದನ್ನು ಅನುಭವಿಸುವಂಥ ಸಂದರ್ಭಕ್ಕೆ ಅದು ನಿಮ್ಮಿಂದ ಕೈ ಜಾರಿ ಹೋಗುತ್ತೆ. ಹಾಗಾಗಿನೇ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಈ ಆರೋಗ್ಯದ ಕಡೆ ಬಹಳ ವಿಶೇಷವಾಗಿ ನೀವು ಗಮನ ಕೊಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಈ ಮಾರ್ಚ್ 25ನೇ ತಾರೀಕು ನಡೀತಾ ಇರುವಂಥ ಚಂದ್ರಗ್ರಹಣ ಏನಿದೆ ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಡೀತಾ ಇರುವಂಥದ್ದು, ಪಂಚಮ ಸ್ಥಾನ ಅದು. ಹಾಗಾಗಿನೇ ಮಕ್ಕಳ ವಿಚಾರವಾಗಿ ನೀವು ಈ ಚಂದ್ರಗ್ರಹಣದ ಪ್ರಭಾವದಿಂದ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಅಂದರೆ
ಮಕ್ಕಳಿಗಾಗಿ ನೀವು ಮಾಡುವಂಥ ಪ್ರಯತ್ನಗಳಾಗಲಿ ಅಥವಾ ಮಕ್ಕಳ ಓದು, ಅವರ ಆರೋಗ್ಯ, ಅವರ ಒಂದು ವೈವಾಹಿಕ ಬದುಕು, ಅವರ ಉದ್ಯೋಗ, ಇದರಲ್ಲಿ ತಂದೆ ತಾಯಿಗಳಾದ ನಿಮ್ಮ ಪಾತ್ರ ಏನು ಅಥವಾ ಪೋಷಕರಾಗಿರುವಂಥ ನಿಮ್ಮ ಪಾತ್ರ ಏನು ಅನ್ನುವಂಥದ್ರ ಮೇಲೆ ಧನಾತ್ಮಕವಾದಂಥ ಫಲಿತಾಂಶಗಳು ಉಂಟಾಗುತ್ತೆ. ಹಾಗಾಗಿ ನಿಮಗೆ ಉತ್ತಮವಾದಂತಹ ಪ್ರಯೋಜನಕಾರಿಯಾದಂತಹ ಚಂದ್ರಗ್ರಹಣ ಇದಾಗಿರುತ್ತೆ. ಹಾಗೆ ನಿಮ್ಮ ಯೋಜನೆಗಳನ್ನು ಚುರುಕುಗೊಳಿಸಲಿಕ್ಕೆ, ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಅತ್ಯುತ್ತಮವಾದಂಥ ಮಾರ್ಗ ನಿಮಗೆ ಲಭ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಹಠಾತ್ತಾಗಿ ಹಣದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಚೆನ್ನಾಗಿ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಮುಗಿಸುವಂಥ ಒಂದು ಶ್ರದ್ಧೆ ನಿಮ್ಮಲ್ಲಿರುತ್ತೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪೈಪೋಟಿಗಳಿದ್ದರೂ ಅದರಲ್ಲಿ ಒಂದು ಯಶಸ್ಸನ್ನು ಪಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ, ಒಂದು ಕನ್ಸಿಸ್ಟೆನ್ಸಿ ಇದೆ. ಅದಕ್ಕಾಗಿಯೇ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಸೋಲು ಅನ್ನುವಂಥದ್ದು ಇರಲ್ಲ. ಹಾಗೆ ನೀವು ಯಾವುದೇ ಒಂದು ರಂಗದಲ್ಲಿ ತೊಡಗಿಸ್ಕೊಂಡಿದ್ರೆ, ಯಾವುದೇ ರೀತಿಯ ಹವ್ಯಾಸಗಳಿದ್ದರೆ ಅದು ಕೂಡ ನಿಮಗೆ ಉತ್ತಮ ಗೌರವ ಸ್ಥಾನಮಾನಗಳನ್ನು ತಂದುಕೊಡುತ್ತೆ. ಈ ಚಂದ್ರಗ್ರಹಣದ ಪ್ರಭಾವ ಅಂದರೆ ಚಂದ್ರ ಮನಸ್ಸಿನ ಮೇಲೆ ವಿಶೇಷವಾಗಿ ಪರಿಣಾಮವನ್ನು ಉಂಟು ಮಾಡುವಂಥವನು. ಹಾಗಾಗಿನೇ ನಿಮ್ಮ ಮನಸ್ಸು ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇರುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಸ್ಪರ್ಧೆಗಳಿರಲಿ, ಚಾಲೆಂಜಿಂಗ್ ಆಗಿರಲಿ, ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಹಾಗೆ ಕೆಲವೊಮ್ಮೆ ಡ್ಯಾಶಿಂಗ್ ನೇಚರ್ ಕೂಡ ಇರುವಂಥದ್ದು. ಅಂದರೆ ಯಾರು ತಪ್ಪನ್ನು ಮಾಡಿದ್ದಾರೆ, ಯಾರಿಂದ ನಿಮಗೆ ತೊಂದರೆಗಳಾಗಿದೆ, ಅಂಥವರ ಮೇಲೆ ಹರಿಹಾಯುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ನಿಮಗೆ ಒಂದು ಕಡೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಇದ್ದರೆ, ಮತ್ತೊಂದು ಕಡೆ ನಿಮ್ಮ ಕೋಪ ತಾಪಗಳಿಂದ ಅಂಥ ಅವಕಾಶಗಳನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ಎರಡನ್ನೂ ಕೂಡ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು, ತುಂಬ ಸಮತೋಲನ ಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸುಸ್ಥಿರವಾಗಿಟ್ಕೊಳ್ಳಿ, ಸಮತೋಲನದಲ್ಲಿ ಇಟ್ಕೊಳ್ಳಿ, ತುಂಬ ಬ್ಯಾಲೆನ್ಸ್ ಮಾಡಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಮಾರ್ಚ್ 25ನೇ ತಾರೀಕು ನಡೀತಾ ಇರುವಂತಹ ಈ ಚಂದ್ರಗ್ರಹಣ ಏನಿದೆ, ಅದು ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಂದಿರೋದರಿಂದ ಸ್ವಲ್ಪ ಒತ್ತಡದ ದಿನವಾಗಿರುತ್ತೆ. ಹಾಗೆ ಯಾವುದೇ ಫಲಿತಾಂಶಗಳಾದರೂ ಕೂಡ ನಿಮಗೆ ನಕಾರಾತ್ಮಕವಾದಂಥ ಒಂದು ಪ್ರಭಾವವನ್ನು ಉಂಟು ಮಾಡುತ್ತೆ. ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಇನ್ನು ವಿಶೇಷವಾಗಿ ಈ ಹಣಕಾಸಿನ ವಿಚಾರದಲ್ಲಿ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಹಾಗಾಗಿನೇ ಈ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಒಂದು ದಿಢೀರಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಸ್ಥಳ ಬದಲಾವಣೆಗೆ ತುಂಬ ಅವಕಾಶಗಳಿದೆ. ನೀವು ಉದ್ಯೋಗಿ ಆಗಿದ್ದರೆ ಈ ಉದ್ಯೋಗ ಸ್ಥಾನ ಬದಲಾವಣೆ ಆಗುವಂಥದ್ದು, ಅಥವಾ ಉದ್ಯೋಗ ನಿಮಿತ್ತವಾಗಿ ನಿಮ್ಮ ಸ್ವಂತ ಊರನ್ನು ಬಿಟ್ಟು ಬೇರೆಡೆಗೆ ಹೋಗಿ ಬರುವಂಥದ್ದು, ಅಥವಾ ವಿದೇಶ ಪ್ರಯಾಣ ಮಾಡುವಂಥದ್ದು, ಇಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಗ್ರಹಣದ ಪ್ರಭಾವದಿಂದ ನಿಮ್ಮ ಸಂಚಾರ ಕೂಡ ಹೆಚ್ಚಾಗತ್ತೆ. ಹಾಗೆ ಈ ಚಂದ್ರ ನಿಮಗೆ ಮನಸ್ಸಿಗೆ ಸ್ವಲ್ಪ ಅಚ್ಚರಿಗಳನ್ನು ಕೊಡುವಂಥವನು, ಸರ್ಪ್ರೈಸಸ್ ಜಾಸ್ತಿ ಇರುತ್ತೆ. ಹಾಗಾಗಿನೇ ನೀವು ಅಂದುಕೊಂಡಂಥ ವಿಚಾರಗಳು ಆಗದೇ ಇರ್ಬೋದು. ಯಾವುದು ನೀವು ಕನಸಿನಲ್ಲಿ ಕಂಡಿರ್ತೀರೋ ಅಂಥ ವಿಚಾರಗಳು ನಿಮ್ಮ ಕಣ್ಣೆದುರಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಒಂದು ಕಡೆ ಸಂತೋಷ, ಏನಂದರೆ ನಮ್ಮ ಕೆಲಸ ಕಾರ್ಯಗಳು ಈಗಾಗಲೂ ಈಡೇರ್ತಾ ಇದೆಯಲ್ಲ, ಅದಕ್ಕೆ ಒಳ್ಳೆಯ ದಾರಿ ಸಿಗ್ತಲ್ಲ ಅನ್ನುವಂಥ ಒಂದು ಸಮಾಧಾನ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಮನಸ್ಸಿನಂತೆ ಇರುವಂಥ ಪ್ರಯತ್ನಗಳೇನಿದೆ ಅದೆಲ್ಲವೂ ಕೂಡ ಸಫಲವಾಗುತ್ತೆ. ಹಾಗಾಗಿ ವಿಲ್ ಪವರನ್ನು ಹೆಚ್ಚು ಮಾಡಿಕೊಳ್ಳಿ, ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಚಂದ್ರನಿಂದ ಸಿಕ್ಕತ್ತೆ. ಹಾಗೆ ಈ ರವಿ ಮತ್ತು ರಾಹುವಿನ ಸಂಯೋಗ ಏನಿದೆ ಅದು ನಿಮಗೆ 11ನೇ ಮನೆಯಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಇರುವಂಥದ್ದು, ಕೊಟ್ಟ ಹಣ ವಾಪಸ್ಸು ಬರಲ್ಲ. ಹಾಗಾಗಿ ನೀವು ಯಾರಿಗೆ ಹಣವನ್ನು ಸಾಲವಾಗಿ ಕೊಟ್ಟಿದ್ದೀರೋ ಅವರ ಸಂಬಂಧಗಳು ಕೂಡ ನಿಮಗೆ ಮುಳುವಾಗಿರುತ್ತೆ. ಅಂದರೆ ಸಾಲ ಕೊಟ್ಟು ಸಂಬಂಧವನ್ನು ಕಳ್ಕೊಂಡಂತೆ ಆಗಿರುತ್ತೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಯಾವುದೇ ಒಂದು ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇನ್ನು ಹೊಸದಾಗಿ ವಿವಾಹ ಆಗಿರುವಂತಹ ದಂಪತಿಗಳು ಕೂಡ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಒಬ್ಬರನ್ನೊಬ್ಬರು ಪರಸ್ಪರ ಗೌರವಯುತವಾಗಿ ಕಾಣುವಂತಹ
ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ದೋಷಗಳು ಯಾರಲ್ಲೇ ಇದ್ದರೂ ಕೂಡ ಅದನ್ನು ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಎಷ್ಟೋ ವಿಚಾರಗಳು ಸತ್ಯವಾಗಿದ್ದರೂ ಕೂಡ ನಿಮಗೆ ಗೊತ್ತಿದ್ದರೂ ಕೂಡ ಮೌನವಾಗೇ ಇರಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒದಗಿ ಬರ್ತಾ ಇರುವಂಥದ್ದು. ಒಟ್ಟಾರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ನೀವು ಸ್ವಲ್ಪ ಅಕ್ಕಿಯನ್ನು ದಾನ ಮಾಡುವಂಥದ್ದು ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಸತ್ಪಾತ್ರರಿಗೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಈ ಒಂದು ಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ ಈ ಚಂದ್ರಗ್ರಹಣದ ಫಲ ಬಹಳ ಶುಭವಾಗಿರುತ್ತೆ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ನಿಮಗೆ ಆ ಸಂದರ್ಭದಲ್ಲಿ ಸ್ಥಿತನಾಗಿರ್ತಾನೆ, ಕೇತುವಿನ ಜೊತೆಯಲ್ಲಿ ಕನ್ಯಾ ರಾಶಿಯಲ್ಲಿ. ಇನ್ನು ಮೀನ ರಾಶಿಯಲ್ಲಿ ರವಿ ಮತ್ತು ರಾಹು ಜೊತೆಗಿರ್ತಾರೆ. ಇಲ್ಲಿ ಚಂದ್ರನನ್ನು ಕೇತು ಬಾಧಿಸ್ತಾ ಇದ್ದರೆ ಅಲ್ಲಿ ರವಿಯನ್ನು ರಾಹು ಬಾಧಿಸ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ರಾಶಿಯ ಅಧಿಪತಿಯಾದಂಥ ಚಂದ್ರ ತೃತೀಯದಲ್ಲಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಸೂಕ್ತ ಸಮಯಕ್ಕೆ ಒದಗಿ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಹಣಕಾಸಿನ ವಿಚಾರ ಆಗಲಿ ಅಥವಾ ನಿಮ್ಮಲ್ಲಿರುವಂಥ ಒಂದು ಹಣ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುವಂಥ ಒಂದು ಮೊತ್ತ ಏನಿದೆ ಅದರಿಂದ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರ, ನಿಮ್ಮ ವ್ಯವಹಾರಗಳು ಕೂಡ ಒಂದು ಹಂತಕ್ಕೆ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೊಂದಾಣಿಕೆ ಹೆಚ್ಚಾಗುವಂಥದ್ದು ಇದೆ. ಇಲ್ಲಿಯವರೆಗೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಂಥವರು ನಿಮ್ಮ ಗೆಳೆತನವನ್ನು ಬಯಸಿ ವಾಪಸ್ಸು ಬರುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ವಿಚಾರವನ್ನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಿ. ಯಾವುದೂ ಕೂಡ ಉಡಾಫೆ ಅನ್ನುವಂಥದ್ದು ಇಲ್ಲ. ಅರ್ಧಂಬರದ ಕೆಲಸಗಳು ನಿಮ್ಮಿಂದ ಆಗಲ್ಲ. ಹಾಗಾಗಿನೇ ಹೆಚ್ಚು ಜನ ನಿಮ್ಮ ಕೆಲಸ ಕಾರ್ಯಗಳನ್ನು ಇಷ್ಟಪಡುವಂಥದ್ದು. ಹಾಗೆ ನೀವು ಕೂಡ ಯಾವ ಕೆಲಸಕ್ಕೆ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಡಿಸಿಷನ್ ಮೇಕಿಂಗ್ ಕೂಡ ಬಹಳ ಚೆನ್ನಾಗಿದೆ. ಒಟ್ಟಾರೆ ಯಾವುದೇ ನಿರ್ಧಾರಗಳು ಕೂಡ ನಿಮಗೆ ನಿಮ್ಮ ಮನಸ್ಸನ್ನು ಆಧರಿಸಿರುವಂಥದ್ದು. ಹಾಗೆ ಈ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲವನ್ನೇ ನಿಮಗೆ ತಂದುಕೊಡುತ್ತೆ. ಹಾಗೆ ಹೆಚ್ಚು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ತೋರಿಸ್ತೀರಿ. ಹಾಗಾಗಿ ಚಂದ್ರಗ್ರಹಣ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂಥದ್ದು. ಆದರೆ ಯಾವುದೇ ಒಂದು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇಲ್ಲಿ ಮನಕಾರಕ ಅಂತ ಹೇಳಿ ಬೇರೆಯವರ ಮನಸ್ಸನ್ನು ನೋಯಿಸುವಂಥದ್ದಾಗಲಿ ಅಥವಾ ಬೇರೆಯವರನ್ನು ನಿಮ್ಮ ಒಂದು ಮನಸ್ಸಿನ ಮೂಲೆಯಿಂದ ನೋಡುವಂಥದ್ದನ್ನಾಗಲಿ ಮಾಡಬೇಡಿ. ಎಲ್ಲರಿಗೂ ಕೂಡ ಅವರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ, ಗೌರವ ಇದೆ. ಇದನ್ನು ನೀವು ಈ ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕಾಗತ್ತೆ. 4 ಒಳ್ಳೆಯ ಕೆಲಸಗಳಾದರೆ ಅದರ ಹಿಂದೆಯೇ ಒಂದು ಸ್ವಯಂ ಪ್ರೇರಿತವಾದಂಥ ಈ ಸ್ವಂತ ಮಾಡಿಕೊಳ್ಳುವಂಥ ತಪ್ಪುಗಳೇನಿದೆ ಇದರಿಂದ ಒಂದು ಕೆಲಸ ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳಿ. ಮನೆಯಲ್ಲಿ ಇರುವಂಥ ಹಿರಿಯರ ಸೇವೆ ಮಾಡುವಂಥದ್ದು, ಇನ್ನು ಅನಾರೋಗ್ಯ ಪೀಡಿತರು ಯಾರಾದರೂ ಇದ್ದರೆ ಮನೆಯಲ್ಲಿ ಅವರ ಶುಶ್ರೂಷೆ ಮಾಡುವಂಥದ್ದನ್ನು ಮುಂದುವರಿಸಿ. ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಈ ಸಂದರ್ಭದಲ್ಲಿ ಲಭ್ಯವಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಖರ್ಚು ವೆಚ್ಚಗಳು ನಿಮ್ಮ ಕುಟುಂಬಕ್ಕಾಗಿ ಆಗುವಂಥದ್ದು. ನಿಮ್ಮ ವೈಯಕ್ತಿಕವಾಗಿ ಬೇಕಾದಂತಹ ಕೆಲವು ಭೌತಿಕ ಸೌಲಭ್ಯಗಳನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ.
ಆದರೆ ಈ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದು ಸ್ವಲ್ಪ ಕಳಪೆ ಮಟ್ಟದಲ್ಲಿರುತ್ತೆ. ಎಷ್ಟೇ ಮುತುವರ್ಜಿ ವಹಿಸಿದ್ರೂ ಕೂಡ ಈ ದಿನ ಲಾಭ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಡೆ ಲಾಭ ಇದ್ದರೆ ಮತ್ತೊಂದು ಕಡೆ ಅದು ಖರ್ಚಾಗಿ ಹೋಗುವಂಥದ್ದು ಇದೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಇರಲ್ಲ. ಅದನ್ನು ಭಾಳ ಚೆನ್ನಾಗಿ ನೀವು ಸ್ಟಾರ್ಟ್ ಮಾಡ್ತೀರಿ. ಆದರೆ ಆ ಕೆಲಸಗಳು ಮುಂದೆ ಮುಂದೆ ಸಾಗ್ತಾ ಇದ್ದಂತೆ ಅಡಚಣೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಅರ್ಧಂಬರ್ಧಕ್ಕೆ ಕೆಲಸಗಳು ನಿಲ್ಲುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ಕೆಲಸಗಾರರನ್ನು ಒಟ್ಟು ಮಾಡುವಂಥದ್ದಾಗಲಿ, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥದ್ದಾಗಲಿ ಈ ದಿನ ನಿಮಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದರರ ಜೊತೆ ಆಗುವಂಥ ಭಿನ್ನಾಭಿಪ್ರಾಯಗಳೇನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮಗೆ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಕೂಡ ಸಿಕ್ಕುವಂಥದ್ದು, ಹಾಗೆ ಅವರಿಗಾಗಿ ಈ ದಿನ ನಿಮ್ಮ ತ್ಯಾಗ ಮನೋಭಾವ ಎಷ್ಟಿದೆ ಅನ್ನುವಂಥದ್ದು ಕೂಡ ಅರ್ಥ ಆಗುವಂಥದ್ದು ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ಸ್ವಲ್ಪ ಏರಿಳಿತಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ತಾಯಿಯವರಿಂದ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸಹಕಾರ ಸಿಕ್ಕಿದ್ರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಶಿಸ್ತಿಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆಯನ್ನು ನೀವು ಸ್ವಂತದಲ್ಲಿ ಮಾಡಬೇಡಿ. ಬೇರೆಯವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಿಮ್ಮ ಹಿರಿಯರ ಸಲಹೆಯಂತೆ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಕೆಲಸದ ಹೊರೆ ಜಾಸ್ತಿ. ಯಾರೋ ಮಾಡಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ಈ ದಿನ ಇರುವಂಥ ಗಡಿಬಿಡಿಯ ಕೆಲಸದಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮ್ಮ ಒಡವೆ, ವಸ್ತ್ರ ಇತ್ಯಾದಿಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕಳೆದ್ರೆ ಅದು ನಿಮಗೆ ಮುಂದೆ ಸಿಕ್ಕಲ್ಲ. ಹಾಗಾಗಿನೇ ಭದ್ರಪಡಿಸುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಾಗಲಿ, ನಿಮ್ಮ ಸಂಗಾತಿಯ ಜೊತೆಯಲ್ಲಾಗಲಿ ಸ್ವಲ್ಪ ಸಾಮರಸ್ಯದಿಂದ ಇರಬೇಕು. ತುಂಬ ಹೊಂದಾಣಿಕೆ ಅನ್ನುವಂಥದ್ದು ನಿಮಗೆ ಬೇಕಾಗತ್ತೆ. ಹಾಗೆ ನಿಮಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಿಗಬೇಕು. ನಿಮ್ಮ ಕೆಲಸ ಕಾರ್ಯಗಳು ಅವರಿಂದ ಒಂದು ಅಕ್ಸೆಪ್ಟೆನ್ಸ್ಗೆ ಒಳಗಾಗಬೇಕು ಅಂತ ಹೇಳಿದ್ರೆ 4 ಜನರಿಗೆ ತಿಳಿಯುವ ರೀತಿಯಲ್ಲಿ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ದಿನ, ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಾಧನೆ ಮಾಡಬೇಕು, ಹಾಗೆ ಜೀವನದಲ್ಲೂ ಕೂಡ ತಲೆ ಎತ್ತಿ ನಿಲ್ಲಬೇಕು ಅನ್ನುವಂಥ ಹಠದ ಸ್ವಭಾವ ಇರುವಂಥ ದಿನ. ಹಾಗಾಗಿನೇ ಕೆಲವು ಈ ಪ್ರಮುಖವಾಗಿರುವಂಥ ವ್ಯಕ್ತಿಗಳನ್ನು ಸ್ಮರಣೆ ಮಾಡ್ಕೊಳ್ತೀರಿ. ನಿಮಗೆ ಆದಂತಹ ಕೆಲವು ರೋಲ್ ಮಾಡೆಲ್ಸ್ ಅನ್ನುವಂಥದ್ದು ಇದ್ದಾರೆ. ಅಂಥವರನ್ನು ಈ ದಿನ, ಅವರ ಸಾಧನೆಯನ್ನು ಈ ದಿನ ಸ್ಮರಿಸುವಂಥದ್ದು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಮುಂದುವರಿಯುವಂಥದ್ದಾಗತ್ತೆ. ಹಾಗೆ ಕುಟುಂಬ ಸದಸ್ಯರಿಂದ ಅಗತ್ಯಕ್ಕೆ ತಕ್ಕಷ್ಟು ನಿಮಗೆ ಹಣಕಾಸಿನ ನೆರವು ಈ ದಿನ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಮೇಲಧಿಕಾರಿಗಳ, ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಬಹಳ ಸುಲಭದಲ್ಲಿ ಅದನ್ನು ನಿಭಾಯಿಸುವಂಥ ಒಂದು ಕೌಶಲ್ಯ ನಿಮ್ಮಲ್ಲಿದೆ. ಇನ್ನು ಈ ದಿನ ನೀವು ನಿರುದ್ಯೋಗಿಯಾಗಿದ್ದರೆ ಅಲ್ಲಿ ಮಾಡುವಂಥ ಪ್ರಯತ್ನಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ನೀವು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸ್ತೀರೋ ಅಷ್ಟು ವಿಶೇಷ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರುವಂಥ ವ್ಯಕ್ತಿ ಭೇಟಿ, ಅವರ ಜೊತೆ ಒಂದು ಚರ್ಚೆ, ಮಾತುಕತೆ ಇದೆಲ್ಲ ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಧನಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಈ ದಿನ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ನಡೆಯುತ್ತೆ. ಕೆಲವೊಂದು ಮಿಶ್ರ ಫಲಗಳು ಕೂಡ ಬರುವಂಥದ್ದು ಇದೆ. ಹಾಗಾಗಿ ಎಷ್ಟು ಪ್ರಯತ್ನ ಬೇಕೋ ಅಷ್ಟನ್ನೇ ಮಾಡಿ. ಹೆಚ್ಚಿನ ಪ್ರಯತ್ನ ನಿಮಗೆ ಒಳ್ಳೆಯ ಲಾಭವನ್ನು ಕೂಡ ತರಲ್ಲ, ಮುಂದೆ ಅದು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನ ಮತ್ತು ನಾಳೆ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರಿಂದ ಬರುವಂಥ ವಿಚಾರಗಳಾಗಲಿ, ಅವರ ಒಂದು ಸಲಹೆ ಮಾರ್ಗದರ್ಶನಗಳಾಗಲಿ ನಿಮಗೆ ತುಂಬ ಅನುಕೂಲವನ್ನು ತರುವಂಥದ್ದು. ಹಾಗೆ ಈ ನಿರುದ್ಯೋಗ ಪ್ರಯತ್ನಗಳು ಏನೇ ಇದ್ದರೂ ಕೂಡ ಅದು ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇರುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಆ ಒಂದು ನಂಬಿಕೆಯಿಂದ ಅದನ್ನು ಮುಂದುವರಿಸಿದ್ರೆ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ ಅಥವಾ ಮಕ್ಕಳ ಮುಂದಿನ ಒಂದು ವ್ಯಾಸಂಗದ ಬಗ್ಗೆ ಈ ಸಂದರ್ಭದಲ್ಲಿ ಹೆಚ್ಚು ವಿಚಲಿತರಾಗುವಂತೆ ಕಾಣಿಸುತ್ತೆ. ಎಲ್ಲ ಒಂದು ಕಡೆ ನಿಮಗೆ ಕ್ಲಾರಿಟಿ ಇಲ್ಲ. ಇದೇ ತೀರ್ಮಾನ ಸರಿ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಯಾರೂ ಕೂಡ ನಿಮ್ಮ ಜೊತೆಗಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಈ ದಿನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಕೈಯಲ್ಲಿ ಹಣ ಇಲ್ಲ, ಆದರೆ ಆಸೆ ಮಾತ್ರ ಬೆಟ್ಟದಷ್ಟಿರುತ್ತೆ. ಅದನ್ನು ಈ ದಿನ ನೀವು ಸ್ವಲ್ಪ ಸಂದರ್ಭೋಚಿತವಾಗಿ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಸಾಲ ಸೋಲ ಮಾಡಿ ಸಿಕ್ಕಾಕೊಳ್ಳುವಂಥದ್ದು ಅಷ್ಟು ಜಾಣತನದ ಲಕ್ಷಣ ಅಲ್ಲ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ರಾಶಿಯಲ್ಲೇ ಚಂದ್ರ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಬಹಳ ಪ್ರಬುದ್ಧವಾದಂಥ ತೀರ್ಮಾನ ಇರುತ್ತೆ. ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಸ್ವಯಂ ಶಿಸ್ತು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯ ನಿಮಗೆ ಸ್ವಲ್ಪ ಪೆಟ್ಟು ಕೊಡುವಂಥದ್ದು, ಭಾರಿ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ವಿಶೇಷವಾಗಿ ಸಿಕ್ಕತ್ತೆ. ಅವರ ಒಂದು ಮಾರಲ್ ಸಪೋರ್ಟ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಟೇಕ್ ಆಫ್ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದು. ಇದನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಏಕಾಂತದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಒಪ್ಪು ತಪ್ಪುಗಳೇನು ಅನ್ನುವಂಥದ್ರ ಒಂದು ಪರಿಚಯ ನಿಮಗೆ ಆಗುತ್ತೆ. ಹಾಗೆ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳ ಬಗ್ಗೆಯೂ ಕೂಡ ನೀವು ನಿರ್ಧಾರಕ್ಕೆ ಬದ್ಧರಾಗಿರ್ತೀರಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕುಟುಂಬದವರ ಭಾವನಾತ್ಮಕ ವರ್ತನೆ ನಿಮಗೆ ಸ್ವಲ್ಪ ಸೋಲನ್ನು ತರುವಂಥದ್ದು, ಯಾವುದಕ್ಕೂ ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾಳಿನ ದೃಷ್ಟಿಯಲ್ಲಿ ನೀವು ತೀರ್ಮಾನಗಳನ್ನು ಮಾಡಬೇಕೇ ಹೊರತು ಭಾವನಾತ್ಮಕವಾದಂಥ ಒಂದು ಕಣ್ಣೀರಿಗೆ ಈ ದಿನ ಮನಸ್ಸೋಲ್ಬಾರ್ದು. ಪ್ರಾಕ್ಟಿಕಲ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮ ವ್ಯಾಪಾರದಲ್ಲಿ ಎಚ್ಚರಿಕೆ ಬೇಕು, ನಿಮ್ಮ ಮಾತಿನಲ್ಲಿ ಎಚ್ಚರಿಕೆ ಬೇಕು, ನಿಮ್ಮ ಸಂಬಂಧದಲ್ಲಿ ಯಾವುದೇ ಬಿರುಕು ಕಾಣಿಸಬಾರ್ದು. ಇಂಥ ಪ್ರಮುಖವಾದಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಬದಲಾಗ್ತಾ ಇರುವಂಥ ವಾತಾವರಣದಿಂದ ಮನಸ್ಸಿಗೆ ಬೇಸರ ಮೂಡುವಂಥದ್ದು ಕೂಡ ಇದೆ. ಏಕೆಂದರೆ 4 ದಿನ ಒಂದು ರೀತಿಯ ಅನುಭವ ಸಿಕ್ಕಲಿ ಅಂತ ಹೇಳಿದ್ರೆ ಅದು ಸಿಕ್ಕಲ್ಲ. ಆ ಅನುಭವಗಳು ಪ್ರತಿದಿನ ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಒಂದು ತಾರ್ಕಿಕ ಚಿಂತನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ ಸಹೋದ್ಯೋಗಿಗಳಾಗಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಗೌರವಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಬರೀ ಮಾತಿನಲ್ಲಿ ಹೊಟ್ಟೆ ತುಂಬಲ್ಲ. ಆದರೆ ಈ ದಿನ ಮಾತೇ ನಿಮಗೆ ಸಿಕ್ಕುವಂಥದ್ದು, ಉಳಿದ ಯಾವುದೇ ಪದಾರ್ಥಗಳು ನಿಮ್ಮ ಕೈಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನೆರೆಹೊರೆಯವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯದಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುವಂಥದ್ದು ಇದೆ. ಆದರೆ ಸ್ವಲ್ಪ ಜಾಗ್ರತೆ. ಈ ದಿನ ಸಾಲ ಸಿಕ್ಕಲ್ಲ,
ಮುಂದೊಂದು ದಿನ ಸಿಗ್ಬೋದು. ಆದರೆ ಯಾವ ಉದ್ದೇಶಕ್ಕೆ ಸಾಲ ಮಾಡಿದ್ದೀರೋ ಅದಕ್ಕೆ ಮಾತ್ರ ಬಳಸುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಉತ್ತರೋತ್ತರವಾದಂಥ ವ್ಯಾಪಾರಿ ಅಭಿವೃದ್ಧಿಯಾಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಯಂದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅವರ ಆರೋಗ್ಯ ನೋಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಹಣಕಾಸಿನ ಚಟುವಟಿಕೆಗಳಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಈ ದಿನ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ನೀವು ಗಳಿಸಿದಂಥ ಹಣದಲ್ಲಿ ಸ್ವಲ್ಪ ಉಳಿತಾಯ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಆಪ್ತ ಸ್ನೇಹಿತರಿಂದ ಸಕಾಲಕ್ಕೆ ನಿಮಗೆ ಸಣ್ಣ ಪುಟ್ಟ ನೆರವುಗಳು ಕೂಡ ಒದಗಿ ಬರುವಂಥದ್ದಿದೆ. ಆದರೆ ಈ ದಿನ ನಿಮಗೆ ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುವಂಥದ್ದು ಕೂಡ ಇದೆ. ಅದನ್ನು ಈ ದಿನದಲ್ಲಿ ನಿಮ್ಮ ಪ್ರಿಯಾರಿಟಿಯಲ್ಲಿ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಮನಸ್ಸಿಗೆ ಸಮಾಧಾನ ಇರಬೇಕು, ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ರಹಿತವಾದಂತಹ ಜೀವನ ಇರಬೇಕು ಅನ್ನುವಂಥ ವಿಚಾರಕ್ಕೆ ನಿಮ್ಮ ಒಂದು ನಿರ್ಧಾರಗಳು ಈ ದಿನ ಪುಷ್ಟಿಯನ್ನು ಕೊಡುತ್ತೆ. ಹಾಗೆ ಈ ದಿನ ಹೆಚ್ಚಿನ ಅವಕಾಶಗಳು ನಿಮ್ಮ ವ್ಯಾಪಾರಕ್ಕಾಗಿ ಸಿಕ್ಕತ್ತೆ, ನಿಮ್ಮ ವ್ಯವಹಾರಕ್ಕಾಗಿ ಈ ದಿನ ಸಿಕ್ಕುವಂಥದ್ದು ಇದೆ. ಆದರೆ ಅದನ್ನು ಸರಿಯಾಗಿ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಇದೆ. ಇದರಿಂದ ಕೆಲಸಗಳು ಬಹಳ ವೇಗವಾಗಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಹಾಗೆ ಕೆಲವು ವಿಚಾರಗಳಲ್ಲಿ ಅವರ ಸಲಹೆಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ನಿಮಗೆ ಫಲಪ್ರದವಾದಂಥ ದಿನ ಇದು. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಹೊಸದಾಗಿ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳಿಂದ ಒಳ್ಳೆಯ ಸಹವಾಸ, ಒಳ್ಳೆಯ ಸಹಕಾರ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಕೆಲವೊಂದು ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತಾ ಇರುತ್ತೆ, ಸ್ಪೀಡ್ ಇಲ್ಲ, ಬಹಳ ನಿಧಾನ. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸನ್ನಿವೇಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಈ ದಿನ ಸ್ವಲ್ಪ ನಿರಾಸೆ ಇರ್ಬೋದು. ಏಕೆಂದರೆ ಯಾವುದೇ ರೀತಿಯ ಫಲ ನಿಮಗೆ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಬೇರೆಯವರ ಮೇಲೆ ನೀವು ಈ ದಿನ ಹೆಚ್ಚು ಆಶ್ರಯಿಸಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬೇಸರವನ್ನು ತರಿಸತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇದೆ. ಹಾಗೆ ಸಮಸ್ಯೆಗೆ ಪರಿಹಾರವಾಗಿ ಈ ದಿನ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು, ಮನೆ ಔಷಧಿಯನ್ನು ಮಾಡಬೇಕು. ನಿಮ್ಮ ಆಸುಪಾಸಿನಲ್ಲಿರುವಂಥ ಹಿರಿಯರು ಹೇಳುವಂಥ ಮನೆ ಮದ್ದುಗಳನ್ನು ಮಾಡಿ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 9ರ ಮನೆ ಇದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದ ಫಲಗಳು ಸಿಕ್ಕತ್ತೆ. ಎಲ್ಲೂ ಫೇಲ್ಯೂರ್ ಅನ್ನೋಂಥದ್ದು ಇಲ್ಲ. ಆದರೆ ನಿಮ್ಮ ಪ್ರಯತ್ನವನ್ನು ಮಾತ್ರ ನಿರಂತರವಾಗಿ ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಕಾರ್ಯಪಟುತ್ವವನ್ನು ಶ್ಲಾಘನೆ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ಹೊಸ ಕಾರ್ಯಗಳಿಗೆ ಈ ದಿನ ಚಾಲನೆ ದೊರೆಯುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ಅಂದುಕೊಂಡಿರುವಂಥ ಕೆಲಸ ಈ ದಿನ ಆರಂಭ ಆಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಂಗ್ರಹಗಳ ಮಾಡುವಂಥದ್ದು, ಅಂದರೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ವಿಚಾರಗಳೇನಿದೆ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸುವಂಥದ್ದು ಕೂಡ ಇರುತ್ತೆ. ಈ ದಿನ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇದ್ದರೂ ಕೂಡ ನಾಳೆಯ ಮಟ್ಟಿಗೆ ಅದು ತಿಳಿಯಾಗಿಬಿಡುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಬಾಲ್ಯದ ಸ್ನೇಹಿತರಿಂದ ಹೆಚ್ಚಿನ ನೆರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಕೆಲಸವನ್ನು ಕೂಡ
ಪ್ರಾಯೋಗಿಕ ದೃಷ್ಟಿಯಿಂದ ನೋಡಬೇಕು, ನೀವು ಪ್ರಾಕ್ಟಿಕಲ್ ಆಗಿರಬೇಕು. ಆಗ ಮಾತ್ರ ಅದರಲ್ಲಿ ಒಂದು ಎಳೆಯಷ್ಟು ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಮಕ್ಕಳ ಕಡೆಯಿಂದ ತೃಪ್ತಿದಾಯಕವಾದಂಥ ಫಲಿತಾಂಶ ಬಂದೇ ಬರುತ್ತೆ. ಹಾಗೆ ಸಂತೋಷ ಸಿಕ್ಕತ್ತೆ, ಅದನ್ನು ಪೂರ್ಣವಾಗಿ ಬಳಸುವಂಥದ್ದು. ಹಾಗೆ ಈ ದಿನ ಆ ಒಂದು ವಿಚಾರದಲ್ಲಿ, ಅಂದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಭಾರಿ ಸಂತೋಷವನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಜಪ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ಹಿನ್ನಡೆಯಲ್ಲಿ ಇರುತ್ತೆ. ಯಾವುದೂ ಕೂಡ ಸ್ಪೀಡಪ್ ಆಗಲ್ಲ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಮೇಲ್ವಿಚಾರಣೆಗೆ ಒಳಪಡಿಸದೆ ಬಿಟ್ಟಿರುವಂಥದ್ದು, ಇದು ನಿಮಗೆ ಭಾರಿ ನಷ್ಟವನ್ನು ತರುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಪ್ರತಿ ಕೆಲಸವನ್ನು ಕೂಡ ಬಹಳ ಶ್ರದ್ಧೆಯಿಂದ ನೀವು ನೋಡಬೇಕಾಗತ್ತೆ. ಹಾಗೆ ನಿಮ್ಮ ಸಂಬಂಧಗಳು ಸುಧಾರಿಸುವಂಥ ಕಾಲ ಬಂದಿದೆ. ಹಾಗಾಗಿ ಯಾರಿಂದ ದೂರ ಇದ್ದೀರಿ, ಯಾರು ನಿಮ್ಮಿಂದ ದೂರ ಇದ್ದಾರೆ ಅಂಥವರನ್ನು ಹತ್ತಿರ ಕರೆದುಕೊಳ್ಳುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾಯಿದೆ. ಇದು ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಈ ಸ್ಥಿರಾಸ್ತಿ ವಿಚಾರದಲ್ಲಿ ಹೆಚ್ಚು ಲಾಭಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಬಹಳ ದಿನಗಳಿಂದಲೇ ಇರುವಂಥ ಈ ಕೋರ್ಟು ಕಚೇರಿ ವ್ಯವಹಾರಗಳೇನಿದೆ ಅದು ಕೂಡ ಈ ದಿನ ಇತ್ಯರ್ಥ ಆಗಲ್ಲ. ಎಲ್ಲೋ ಒಂದು ಕಡೆ ಮತ್ತಷ್ಟು ಸಮಯವನ್ನು ಅದಕ್ಕೆ ಕೊಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರ್ತಾ ಇದೆ. ಹಾಗೆ ಈ ದಿನ ಸ್ಥಿರವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಥಿರವಾಗಿರುವಂಥ ಕೆಲವು ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣ ಇರೋದರಿಂದ ನಿಮಗೆ ಕೆಲಸವನ್ನು ಉತ್ಸಾಹದಿಂದ ಮಾಡುವಂಥದ್ದು ಕೂಡ ಇದೆ. ತುಂಬ ಲವಲವಿಕೆಯಿಂದ ಮಾಡ್ತೀರಿ, ತುಂಬ ಉತ್ಸಾಹ ಎನರ್ಜಿ ಇರುತ್ತೆ ಈ ದಿನ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂಪನ್ಮೂಲಗಳ ಕ್ರೋಢೀಕರಣ ಆಗುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂಥ ಕೆಲವು ವಸ್ತುಗಳನ್ನು ಸಾಮಗ್ರಿಗಳನ್ನು ಜೋಡಿಸಿಡುವಂಥ ಒಂದು ಸಂದರ್ಭ ಇದು. ಹಾಗೆ ದೂರದ ಪ್ರಯಾಣ ನಿಮಗೆ ವಿಧಿಲಿಖಿತವಾಗಿ ಬಂದಿರುತ್ತೆ. ಆದಷ್ಟು ಅದನ್ನು ದೂರ ಇಡುವಂಥದ್ದು ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಪ್ರಮುಖ ವಿಷಯಗಳಿಂದ ಕೆಲವೊಂದು ಆತಂಕ ನಿವಾರಣೆಯಾಗುತ್ತೆ, ಆತುರತೆ ನಿವಾರಣೆಯಾಗುತ್ತೆ. ಅಂಥ ಒಂದು ವಿಶೇಷ ಸಾಮರ್ಥ್ಯದಿಂದ ನೀವು ಈ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಥವಾ ಕಟ್ಟಡದ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಸಮಸ್ಯಾತ್ಮಕ ವಾತಾವರಣ ಮನೆಯಲ್ಲಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಬುದ್ಧಿವಂತಿಕೆ ಈ ದಿನ ಇರುತ್ತೆ. ಹಾಗೆ ಹಿಂದೆ ನಡೆದಿರುವಂತಹ ಕೆಲವು ತಪ್ಪುಗಳು, ಕೆಲವು ಅನುಭವಗಳು ಕೂಡ ಈ ದಿನದ ನಿರ್ಧಾರಕ್ಕೆ ಕಾರಣವಾಗುತ್ತೆ. ಒಟ್ಟಾರೆ ಸಮಷ್ಟಿಯ ನಿರ್ಧಾರ ನಿಮ್ಮದಾಗಿರುತ್ತೆ. ಒಳ್ಳೆಯದಾಗಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಸಂಜೆಯ ಸಮಯದಲ್ಲಿ ಶಿವ ಮಂದಿರಕ್ಕೆ ಭೇಟಿ ಮಾಡಿ ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇದ್ದಾನೆ. 6ನೇ ಸ್ಥಾನ ಅಂತ ಹೇಳಿದ್ರೆ ಋಣಸ್ಥಾನ. ಇದು ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸ್ಕೊಳ್ಳುವಂಥ ಒಂದು ಸ್ಥಿತಿ ಇದೆ. ಇನ್ನು ಈ ದಿನದಲ್ಲಿ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಗಳಲ್ಲಿ, ಖರೀದಿ ಪ್ರಕ್ರಿಯೆಗಳಲ್ಲಿ ಒಬ್ಬರಲ್ಲ ಇಬ್ಬರನ್ನು ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಒಂಟಿಯಾಗಿ ಯಾವುದೇ ವಿಚಾರಕ್ಕೆ ಈ ದಿನ ಕೈ ಹಾಕಬೇಡಿ. ಜೊತೆಗೆ ಯಾರಾದರೂ ಒಬ್ಬರು ಇರಲಿ, ಅನುಭವಸ್ಥರಿರಲಿ, ತಜ್ಞರಿರಲಿ, ಅವರ ಮೂಲಕ ನೀವು ಕೆಲಸಗಳನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ಆಸಕ್ತಿ ಮೂಡುವಂಥದ್ದು ಕೂಡ ಇದೆ. ಆದರೆ ಕೆಲವರ ಬೆಂಬಲ ಇದಕ್ಕೆ ಬೇಕು. ಅಂಥ ಒಂದು ಪೂರಕ ವಾತಾವರಣ ಅಲ್ಲಿ ಕಾಣಿಸ್ತಾ ಇಲ್ಲ.
ಹಾಗಾಗಿಯೇ ನಿಮ್ಮ ಮನೆಯ ವಾಸ್ತುವನ್ನು ನೋಡಿ ನಂತರದಲ್ಲಿ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಇಟ್ಕೊಳ್ಳುವಂಥದ್ದು, ಕೆಲವನ್ನು ವಿಲೆ ಮಾಡುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕು. ಆಗ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.